ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಗೆ ಬಲವೊಂದು ಭಕ್ತಿಯೊಳಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪದಾಂಬುಜಕ್ಕೆ ಪಡಮಡುತ್ತ ವರ್ಣಿಪೆನಿ ಕಥಾಮೃತವ
ನಿಚ್ಚರರಾಯ ಏನು ಬಂದು ದಯ ನೀಯೇನು ಬಂದು ದಯ ನಿರ್ಜರರಾಯ ಏನು ಬಂದು ದಯ ಸಾನುರಾಗದಿ ನಾನು ತಾಂಡವ ನೃತ್ಯದಿ ತಾಂಡವ ನೃತ್ಯದಿ ಸಾನುರಾಗದಿ ನಾನು ತಾಂಡವ ನೃತ್ಯದಿ ತಾಂಡವ ನೃತ್ಯದಿ ಇರುತ್ತಿರ್ಪ ವೇಳೆಯೊಳು ನೀವೆಲ್ಲರೂ ಏನು ಬಂದು ದಯ್ಯ ಸಾನುರಗತಿ ನಾನು ತಾಂಡವ ನೃತ್ಯದೊಳಿರುತ್ತೀರ್ಪ ಸಮಯದೊಳು ನೀವೆಲ್ಲರೂ ಏನು ಬಂದು ದಯ ನಿಚ್ಚರರಾಯ ಏನು ಬಂದು ದಯೋ ಪರಮೇಶ್ವರ ನಮೋ ನಮಃ. ಶುಭವಾಗಲಿ, ಶ್ರೇಯಸ್ಸಾಗಲಿ. ದೇವೇಶ ದೇವ ಮುಕ್ಕೋಟಿ ದೇವತೆಗಳೆಲ್ಲ ಒಟ್ಟಾಗಿ ಹ ತಾಂಡವದಲ್ಲಿ ನಾನು ಮೈಮರೆತಾಗ ಶಂಭೋ ಹರ ಹರ ಮಹಾದೇವ ಎಂದು ಹ ಸ್ತುತಿಗೈಯುತ್ತಾ ಬಂದಿದ್ದೀರಲ್ಲ, ನಿಜ. ಬರೋಣಕ್ಕೆ ಕಾರಣ ಏನು ಹೇಳಿ ನೀವೆಲ್ಲ. ದೇವ ಅಂತರಾತ್ಮಕ ನೀನು ಸ್ವರ್ಗಪುರಕ್ಕಿಂದು ಪರ್ಯಂತರವು ಬರಿದೆ ಬಂದವನಲ್ಲ. ಓ ದೇವ ಪುರ ಕೊಯ್ದು ಶಾಂತರ ಸ್ವಭಾವದಿಂದು ಪಚರಿಸಿ ನಿನ್ನ ಕರುಣಾಮೃತವ ಕುಡಿದು ನಲಿದು ಓ ದೇವ ನಂತರವು ನಿನಗೆ ತೃಪ್ತಿಯ ಪಡಿಸಿ ನಾಕಕ್ಕೆ ನಿರಂತರವು ನಿರ್ಭಯವ ಹೊಂದಿಸುತ್ತ ನಮಗೆ ತದನಂತರವು ಸಂತಸವ ನೀವುದೆನಲು ಅಂತರಾತ್ಮಕ ಓ ದೇವ ಪರಮೇಶ್ವರ ದೇವೇಶ ಇದು ತನಕವು ನೀನು ಸ್ವರ್ಗಪುರಿಗಾಗಿ ಬಂದಿದ್ದಿಲ್ಲ. ಹಿಂದೆ ನಿನ್ನಿಂದ ಅನೇಕ ಬಾರಿ ದುಷ್ಟರ ಉಪಟಳ ಆದಾಗ ಉಪಕೃತರಾದವರು ನಾವು. ಆದರೆ ಬ್ರಹ್ಮನನ್ನೋ ವಿಷ್ಣುವನ್ನೋ ಸ್ವರ್ಗಪುರಕ್ಕೆ ಕರೆತಂದು ಉಪಚರಿಸಿದವರು ನಾವು. ಪಾದ ಪೂಜೆಯನ್ನ ಮಾಡಿದವರು ನಾವು. ಸರಿ. ಆದರೆ ನೀನು ಸ್ವರ್ಗ ನಗರಿಗೆ ಬಂದವನಲ್ಲ. ಈ ಹೊತ್ತು ನಿನ್ನನ್ನ ಕರೆತರುವುದಕ್ಕೆ ಕಾರಣ ಇಷ್ಟೇ. ನಿನ್ನನ್ನ ಸ್ವರ್ಗ ನಗರಕ್ಕೆ ಕರೆದುಕೊಂಡು ಹೋಗಬೇಕು. ನಿನ್ನ ಪಾದ ಪೂಜೆಯನ್ನ ಮಾಡಬೇಕು. ಪಾದ ಪೂಜೆಯನ್ನ ಮಾಡಿ ನಮ್ಮ ಜೀವನವನ್ನ ಪಾವನವನ್ನಾಗಿ ಮಾಡಿಕೊಳ್ಳಬೇಕೆಂದ ಮಹದಾಸೆಯನ್ನು ಹೊತ್ತಿ ಬಂದವರು ದೇವ. ದೇವ ನಮ್ಮ ಆಸೆಯನ್ನ ಬಂಜೆ ಮಾಡದೆ ಸ್ವರ್ಗಪುರಕ್ಕಾಗಿ ಬರಬೇಕು. ನಮ್ಮ ಆತಿಥ್ಯವನ್ನ ಸ್ವೀಕರಿಸಬೇಕು. ದೇವ ನಮೋ ನಮಃ. ದೇವೇಶ ದೇವ ನಿನ್ನ ಅಪೇಕ್ಷೆಯೇನೋ ಸಾಧುವಾದದ್ದೇ. ಹ ಆದ್ರೆ ನಿನ್ನ ಹಾಗೆ ಅನೇಕ ಭಕ್ತರು ಈ ಮಾಸದಲ್ಲಿ ನನ್ನನ್ನು ನೋಡುವುದಕ್ಕಾಗಿ ಬರ್ತಾರೆ. ನಿಜ. ಅವರು ಬಂದಂತಹ ಸಂದರ್ಭದಲ್ಲಿ ಹ ನಾನೇ ಇಲ್ಲದೆ ಇದ್ರೆ, ದೇವರನ್ನ ನೋಡುವುದಕ್ಕೆ ದೇವಾಲಯಕ್ಕೆ ಹೋದಾಗ ದೇವರ ಮೂರ್ತಿಯೇ ಇಲ್ಲದೆ ಇದ್ರೆ ಎಷ್ಟು ಬೇಸರವಾಗ್ತದೋ ಅಂತ ಬೇಸರ ಅವರಿಗೆ ಆಗ್ಲಿಕ್ಕಿಲ್ಲ. ಆದ್ದರಿಂದ ಬರುವ ಮಾಸಕ್ಕೆ ಖಂಡಿತ ಬರ್ತೇನೆ, ನಿಶ್ಚಿಂತರಾಗಿ ಹೋಗಿ. ದೇವ ನಿಮ್ಮ ನಿರೀಕ್ಷೆಯಲ್ಲಿಯೇ ಇರ್ತೇವೆ. ನಮೋ ನಮಃ. ದೇವೇಶನ ಭಕ್ತಿ ನಿಜವಾದ ಭಕ್ತಿಯೋ ಅಥವಾ ಢಾಂಬಿಕ ಭಕ್ತಿಯೋ ಇದನ್ನ ಪರೀಕ್ಷಿಸಬೇಕಾಗಿದೆ. ಪರೀಕ್ಷಿಸಬೇಕು ಅಂತಾದ್ರೆ ಈ ರೂಪದಲ್ಲಿ ಹೋಗುವುದಲ್ಲ, ಬದಲೊಂದು ರೂಪದಲ್ಲಿ ಹೋಗ್ತೇನೆ. ಆ ಸಂದರ್ಭದಲ್ಲಿ ನನ್ನೊಳವನ್ನ ತಿಳಿದು ಆತ ಸತ್ಕರಿಸಿದ ಅಂತಾದ್ರೆ ಅವನನ್ನ ಅನುಗ್ರಹಿಸ್ತೇನೆ. ತಿರಸ್ಕರಿಸಿದ ಅಂತಾದ್ರೆ ಆತನನ್ನು ನಿಗ್ರಹಿಸುತ್ತೇನೆ. ಸರಿಯಾದ ಸಂದರ್ಭವನ್ನ ಸಾಧಿಸಿ ದೇವಲೋಕಕ್ಕೆ ಸಾಕು. ಇತ್ತಲಾ ಚತುರಾಸ್ಯ ವಿಭವದಿ
ವಿಠಲಾಗ ಚತುರಾಸ್ಯ ವಿಭವದಿ ಸತ್ಯಲೋಕದೊಳಾದಿ ಮಾಯೆಯ ಸತ್ಯಲೋಕದೊಳ ಆದಿ ಮಾಯೆಯು ಇತ್ತನೇ ಮದ ತೆರದಿ ಜೀವರ ಸಜಿಸುತ್ತೀರ್ಥ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳ ಸೃಷ್ಟಿಯಾದದ್ದು ಆದಿಮಾಯೆಯಿಂದ ಎನ್ನುವ ಪರಮ ಸತ್ಯವನ್ನು ಅರಿತುಕೊಂಡವರು ನಾವು. ಜಗತ್ತೆಲ್ಲ ಜಲಮಯವಾಗಿರುವಂತಹ ಸಂದರ್ಭ, ಪ್ರಪಂಚವೇ ಪ್ರಳಯವಾಗಿರುವಂತಹ ಸಂದರ್ಭದಲ್ಲಿ ಒಂದು ಆಲದೆಲೆ ಮೇಲೆ ತೇರುತ್ತಿರುವಂತಹ 3 ಶಿಶುಗಳು ಯಾರಿಂದ ಸೃಜಿಸಲ್ಪಟ್ಟದ್ದು ಎನ್ನುವುದರಿಯದೆ ಓಂಕಾರದ ಕುರಿತು ತಪಸ್ಸನ್ನಾಚರಿಸಿದಾಗ ಮೈದೋರಿದವಳೆ ಆದಿಮಾಯಿ. ಮೈದೋರಿದ ಆದಿಮಾಯೆ ಅದೇ 3 ಶಿಶುಗಳನ್ನು ಕುರಿತು ಬ್ರಹ್ಮ ವಿಷ್ಣು ಮಹೇಶ್ವರರೇ ಎಂದು ಸಂಬೋಧಿಸುವುದರೊಟ್ಟಿಗೆ ಬ್ರಹ್ಮನಾದಂಥ ನನಗೆ ಸತ್ಯಲೋಕವನ್ನು ತೋರಿಸಿದ್ಲು. ಮಗು ಸತ್ಯಲೋಕ ವಾಸಿಯಾಗಿ ಹೋದ ಕಲ್ಪದಿ ಲಯವಾದಂತಹ ಮೇದಿನಿಯನ್ನೆಲ್ಲ ಸೃಜಿಸು, ಸೃಷ್ಟಿಕರ್ತನಾಗು ನೀನು ಅಂತ ಆದೇಶಿಸಿದಳು. ಹಾಗೆಯೇ ವಿಷ್ಣುವಿಗೆ ಪಾಲನಾಕರ್ತನಾಗಿ ವೈಕುಂಠದಲ್ಲಿ ಸ್ಥಾನವನ್ನು ತೋರಿಸಿದಳು. ಪರಮೇಶ್ವರನಿಗೆ ಕೈಲಾಸವಾಸಿ ನೀನು ಲಯಕಾರಿಯಾಗಿರುವಂತೆ ಹೇಳಿದ್ಲು. ಹೀಗೆ ಆದಿ ಮಾಯೆಯ ಸಂದೇಶವನ್ನು ಹೊತ್ತ ನಾವು ಮೂವರು 3 ಸ್ಥಳದಲ್ಲಿ ನಿಂತು ಲೋಕ ಕಲ್ಯಾಣಕ್ಕಾಗಿಯೇ ಆಗಿ ಆದಿ ಮಾಯೆಯ ಸಂದೇಶವನ್ನ ಪರಿಪಾಲಿಸ್ತಾ ಇದ್ದವರು. ನಾನಾ ರೀತಿಯ ನಾನಾ ಜಾತಿಯ ಅನೇಕ ಜೀವ ಜಂತುಗಳನ್ನೆಲ್ಲ ಸೃಜಿಸಿದೆ. ಸಾಕೆ ಸಾಲದ್ದಕ್ಕೆ ಗಿಡ ಮರಾದಿಗಳನ್ನು ಜೊತೆಗೆ ಸಾಕಷ್ಟು ವಿದ್ಯೆಗಳನ್ನು ಸೃಜಿಸಿದೆ. ಜೀವಕೋಟಿಗಳು ಸುಸಂಬದ್ಧವಾಗಿ ಜೀವಿಸಬೇಕು ಅಂತಾದ್ರೆ ಯೋಗ್ಯವಾದಂತಹ ವಿದ್ಯೆ ಬೇಕು ಎಂಬ ಕಾರಣಕ್ಕಾಗಿ ಎಲ್ಲಾ ರೀತಿಯ ವಿದ್ಯೆಯನ್ನು ಸೃಷ್ಟಿಸಿದೆ. ಬರೇ ವಿದ್ಯೆಯನ್ನು ಸೃಷ್ಟಿಸಿದ್ರೆ ಸಾಲದಲ್ಲ, ಆ ವಿದ್ಯೆಗೆ ಒಂದು ಅಧಿದೇವತೆ ಬೇಕು ಎಂಬ ಕಾರಣಕ್ಕಾಗಿ ಯಜ್ಞವೊಂದನ್ನ ಮಾಡಿ ಆ ಯಜ್ಞದ ಮುಖೇನ ಒಂದು ಹೆಣ್ಣು ಮಗುವನ್ನು ಪಡೆದೆ. ಅವಳಿಗೆ ಶಾರದಾ ಎನ್ನುವುದಾಗಿ ಹೆಸರನ್ನಿಟ್ಟಿ. ಅದೇ ಶಾರದಾ ಇಂದು ಬೆಳೆದು 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 ಪ್ರಬುದ್ಧಳಾಗಿ ನಿಂತಿದ್ದಾಳೆ. ಆ ನನ್ನ ಮಗಳು ಶಾರದೆಗೆ ವಿದ್ಯಾಧಿದೇವತೆಯ ಪಟ್ಟವನ್ನು ಕಟ್ಟುವುದು ಯಾವಾಗ ಅಂತ ಯೋಚಿಸ್ತಾ ಇದ್ದೇನೆ. ಅದಕ್ಕೊಂದು ಶುಭ ಮುಹೂರ್ತ ಎನ್ನುವುದು ಬೇಕಲ್ಲ. ಉಂಟ ಹತ್ತಿರ ಮುಹೂರ್ತ? ಸುರುಚಿರಾನನೆ ಬಂದು ಕಂಡಳು ಸುರುಚಿರಾನನೆ ಬಂದು ಕಂಡಳು ನಿರತವಾಗ ಲಗ್ನವನು ಗುಣಿಸುತ್ತ ನಿರತವಾಗ ಲಗ್ನವನು ಗುಣಿಸುತ್ತ ಇರುವ ಬ್ರಹ್ಮನ ಮೈಯನಲ್ಲಾಡಿಸುತ್ತ ವಂದಿಸುತ್ತಾಗ ತಾನು ಬಂದೇ ಯಾಚದುರೆ ನೀನು ಬಂದೇ ಯಾಚದುರೆ ನೀನು ಬಂದೆಯ ಚದುರೆ ನೀನು ಪೇಳುವುದೇನು ಸಂದೇಗ ಏತಕಿನ್ನು ಪೇಳುವುದೇನು ಸಂದೇಗ ಏತಕಿನ್ನು ಹಿಂದೆ ಹೇಳಿದ ಕಾರ್ಯ ಭಾಗವ
ಸರಿ ಮಾಡ್ತೆ ಎಲ್ಲವ ಹಿಂದೆ ನಗೆ ವಿಸ್ತರಿಸುವಡೆ ನಡೆತಲ್ದೆಯ 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 ಸರಿ ಮಾಡ್ತೇನೆಲ್ಲವ ಹಿಂದೆ ನಗೆ ವಿಸ್ತರಿಸುವಡೆ ಸರಿ ಮಾಡ್ತೇನೆಲ್ಲವ ಬಲ್ದೆಯ ಚದುರೆ ನೀನು ಪೇಳುವುದೇನು ಸಂದೇಹವೇತಕಿನ್ನು ಪೇಳುವುದೇನು ಸಂದೇಹಯೇತಕಿನ್ನು ಕಾರ್ಯ ಭಾಗವ ಅಂದೆ ಸಾಧಿಸದಿದ್ದ ವಿಷಯವ ಹಿಂದೆ ನಗೆ ವಿಸ್ತರಿಸುವಡೆ ನಡೆತಲ್ದೆಯ ಸರಿ ಮಾಡ್ತೇನೆಲ್ಲವ ಹಿಂದೆ ನಗೆ ವಿಸ್ತರಿಸುವಡೆ ನಡೆತಲ್ದೆಯ ಸರಿ ಮಾಡ್ತೇನೆಲ್ಲವ ಬಂದೆಯ ಚದುರೆ ನೀನು ಪೇಳುವುದೇನು ಸಂದೇಹಯೇತಕಿನ್ನು ಓ ಮಗಳೇ ಶಾರದಾ, ನಮೋ ನಮಃ. ಎದ್ದೇಳು ಕುಮಾರಿ, ಎದ್ದೇಳು. ಮಗಳೇ, ಅಪ್ಪ, ನಾನು ಏನನ್ನೋ ಯೋಚಿಸುತ್ತಾ ಕುಳಿತುಕೊಂಡಾಗ, ಬೇರೆ ಯಾವುದನ್ನೋ ಎಣಿಸುತ್ತಾ ಕುಳಿತುಕೊಂಡಾಗ ನೀನು ಬಂದು ವಂದಿಸಿದೆ. ಹೌದು ಮಗಳೇ, ಅಪ್ಪ, ನಿಜವಾಗಿ ನೀನು ಬಂದು ನಮಸ್ಕಾರ ಮಾಡಿದ್ದು ನನ್ನ ಗಮನಕ್ಕೆ ಬಂದಿರಲಿಲ್ಲ. ಹೌದಾ? ಮೈ ಮುಟ್ಟು ಎಲ್ಲಾಡಿಸಿದೆಯಲ್ಲ, ಆಗಲೇ ನಾನು ಎಚ್ಚೆತ್ತದ್ದು. ಕುಮಾರಿ, ಅಪ್ಪ, ಹೀಗೆ ನನ್ನೆಡೆಗೆ ನಡೆತಂದು ಬಾಗಿ ನಿಂದು ಏನನ್ನೋ ಹೇಳುವ ಆತುರದಲ್ಲಿದ್ದ ಹಾಗೆ ನಿನ್ನ ಮುಖಭಾವ ಹೇಳ್ತಾ ಇದೆ. ಹೌದು ಶಾರದಾ, ಜನಕ, ಭಯ ಬೇಡ, ಅನುಮಾನ ಬೇಡ. ಈ ಬ್ರಹ್ಮದೇವನಲ್ಲಿ ಏನನ್ನು ನಿವೇದಿಸಿಕೊಳ್ಳುವುದಕ್ಕೆ ಬಂದಿದ್ದೀಯಾ ಎನ್ನುವುದನ್ನು ಹೇಳ್ತೀಯೋ? ಅಪ್ಪ, ಆಗಲೊಳ್ಳಿತು ನೋಡಲು ಆಗಲ್ ಒಳ್ಳಿತು ನೋಡಲು ಆಗ ಒಳ್ಳಿತು ನೋಡಲು ಪೇಳಿದ ಕಾರ್ಯ ಭಾಗ ತನ್ನಲ್ಲಿ ಸೇರಲು ಪೇಳಿದ ಕಾರ್ಯ ಭಾಗ ತನ್ನಲ್ಲಿ ಸೇರಲು ಈಗಲೊಳ್ಳಿತು ಈಗಲೆಣಿಸುತ್ತ ಬರಲು ನಾಳೆಯೊಳ್ ಆಗಬಹುದಿಲ್ತೆಂಬ ಈಗಲೆಣಿಸುತ್ತ ಬರಲು ನಾಳೆಯೊಳ್ ಆಗಬಹುದಿಲ್ತೆಂಬ ಬಗೆಯ ಸರಾಗದಲ್ಲಿ ಬೆಳೆದುದಕ್ಕೆ ಸಂತಸವಾಗದಿರ್ಪೆನೆಲೆಸು ಕಾರ್ಯವು ಸರಾಗದಲ್ಲಿ ಬೆಳೆದುದ
ಸಂತಸವಾಗದಿರ್ಪೆನೆಲೆಸು ಕಾರ್ಯವು ಸಂತಸವಾಗದಿರ್ಪೆನೆಲೆಸು ಕಾರ್ಯವು ಸರಾಗದಲ್ಲಿ ಬೆಳೆದುದಕ್ಕೆ ಸಂತಸವಾಗದಿರ್ಪೆನೆಲೆಸು ಕಾರ್ಯವು ಆಗಲೊಳ್ಳಿತು ನೋಡಲು ಬೆಳೆದ ಕಾರ್ಯ ಭಾಗ ತನ್ನಲ್ಲಿ ಸೇರಲು ಬೆಳೆದ ಕಾರ್ಯ ಭಾಗ ತನ್ನಲ್ಲಿ ಸೇರಲು ಈಗಲೆಣಿಸುತ್ತ ಬರಲು ನಾಳೆಯೊಳಾಗಬಹುದಿಂದೆಂಬ ಬಗೆಯ ಸರಾಗದಲ್ಲಿ ಪೇಳುವುದಕ್ಕೆ ಸಂತಸವಾಗದಿರ್ಪೆನೆಲೆಸು ಕಾರ್ಯವು ಸರಾಗದಲ್ಲಿ ಪೇಳುವುದಕ್ಕೆ ಸಂತಸ ಆಗದಿರ್ಪೆನೆಲೆಸು ಲೇಸು ಲೇಸು ಕಾರ್ಯವು ಆಗಲೊಳ್ಳಿತು ನೋಡಲು ಬೆಳೆದ ಕಾರ್ಯ ಭಾಗ ತನ್ನಲ್ಲಿ ಸೇರಲು ಅಪ್ಪ ಶಾರದಾ, ಏನೋ ಹೇಳ್ಬೇಕು ತವಕದಲ್ಲಿ ನಾನಿದ್ದೇನೆ ಅಂತ ನನ್ನ ಮುಖ ನೋಡಿದವಾಗ್ಲೇ ಅರ್ಥ ಆಗೋಯ್ತು. ಓಹೋ, ಬ್ರಹ್ಮದೇವರಲ್ವ ತಾವು? ಆದ್ರೊಂದು ಏನು ಹೇಳೋ ಬಿಡ್ಲೋ ಅಂತ ಅನುಮಾನ. ಆ ಸಂಶಯವೇ ಬೇಡ, ಅನುಮಾನವೇ ಬೇಡ. ಹೇಳುವುದಕ್ಕೂ ಮೊದಲು ಆ ಹೇಳಿದ ಕಾರ್ಯ ಆಗುತ್ತದೋ ಇಲ್ಲವೋ ಅಂತ ಮೊದಲು ಯೋಚನೆ ಮಾಡಿಕೊಳ್ಬೇಕು. ಹೀಗೊಂದು ವಿಚಾರವನ್ನು ತಿಳಿಸಿದ್ರೆ ಅದು ನಡೆಯುತ್ತದೋ ಇಲ್ಲವೋ ಎನ್ನುವ ಶಂಕೆಯೇನೆ ಮಗಳೇ. ಅಲ್ವಾ? ಹೇಳು. ಬೇಡ, ಹೇಳು, ಧಾರಾಳ ಹೇಳು. ನಿನ್ನ ಎಣಿಕೆಯಂತೆ ನಾನು ವ್ಯವಹರಿಸ್ತೇನೆ. ಹೌದಾ? ಧಾರಾಳ, ನೀನು ಹೇಳಿದಂತ ಆ ಬಯಕೆಯನ್ನ ಈಡೇರಿಸ್ತೇನೆ. ಅಪ್ಪ, ವಿದ್ಯಾದಿ ದೇವತೆಯ ಪಟ್ಟವನ್ನು ನನಗೆ ಕಟ್ಟುತ್ತೇನೆ ಎನ್ನುವುದಾಗಿ ನನ್ನನ್ನು ಸೃಷ್ಟಿಸಿದ್ದು ಅಂತ ನೀವಾಗಿಯೇ ಹೇಳಿದ ಮಾತು ಮೊದಲೇ ತಿಳಿಸಿದ್ದೇನೆ. ಹೌದು. ಹಾಗಂತ ಅದೇ ನಿರೀಕ್ಷೆಯಲ್ಲಿ ಇದ್ದವಳು ನಾನು. ನಿರೀಕ್ಷೆಯೇ ಆಯ್ತು ಹೊರತಾಗಿ ಆ ಕಾರ್ಯ ಕೈಗೂಡುವಂತಹ ದಿವಸ ಎಂದೋ ಅಂತ ಇಲ್ಲಿವರೆಗೂ ನಾನು ಆಲೋಚಿಸಿದ್ದೇ ಆಯ್ತು. ಕುಮಾರಿ, ಅಪ್ಪ, ವಿದ್ಯಾದಿ ದೇವತೆಯ ಪಟ್ಟಕ್ಕಾಗಿ ನನ್ನನ್ನು ಪಡೆದ ಜನಕ ಇನ್ನು ಆ ಪದವಿಯನ್ನು ಮಾತ್ರ ಕೊಡಲು ಆ ಕುರಿತಾಗಿ ಯೋಚಿಸ್ತಾ ಇದ್ದೀಯಾ? ಯೋಚಿಸಲೇಬೇಕಲ್ವೇ? ಯಾಕಂದ್ರೆ ನಾನು ಹುಟ್ಟುವ ಮೊದಲೇ ನನಗೆ ಕಟ್ಟಬೇಕಾದಂತಹ ಪಟ್ಟ ಗುರುತಿಸಲ್ಪಟ್ಟಿದೆ. ಹಾಗಿರುವಾಗ ಅದನ್ನು ಪಡೆಯುವುದೆಂತೋ ಅಂತ ನಾನು ಯೋಚಿಸಿ ಇನ್ನು ಭ್ರಾಂತು ಹೆಚ್ಚೀತು ನನಗೆ ಆ ಕುರಿತಾಗಿ ಎನ್ನುವ ಕಾರಣಕ್ಕಾಗಿ ನಿಮ್ಮ ಹತ್ತಿರಕ್ಕೆ ಬಂದದ್ದು ನಾನೀಗ. ಯೋಚಿಸುವ ಅಗತ್ಯ ಇಲ್ಲ ಶಾರದ. ಏನ್ ಮಾಡಿದ್ರು? ಆ ಪಟ್ಟಕ್ಕಾಗಿಯೇ ನಿನ್ನನ್ನು ಸೃಜಿಸಿದ್ದು, ಹೌದು, ನಿನ್ನನ್ನು ಹುಟ್ಟಿಸಿದ್ದು ಎಂಬಲ್ಲಿಗೆ ಆ ಪಟ್ಟ ನಿನ್ನ ಹೊರತಾಗಿ ಇನ್ಯಾರ ಕೈಗೂ ಸೇರುವುದಿಲ್ಲ. ಅದು ಹೌದು. ಇಂದಲ್ಲ ನಾಳೆ ನಿನಗೆ. ಆದ್ರೂ ಒಂದುಂಟು ಕುಮಾರಿ. ಏನಪ್ಪ? ಪಟ್ಟಕ್ಕೆ ನಿನ್ನನ್ನು ಏರಿಸಬೇಕು. ಬ್ರಹ್ಮನ ಮಗಳಾದಂತಹ ಶಾರದೆಗೆ ವಿದ್ಯಾದಿ ದೇವತೆಯ ಪಟ್ಟ ಕಟ್ಟುವಂತಹ ಶುಭ ಸಂದರ್ಭ ಅದು. ಹೌದು. ಯಾವಾಗ್ಲಾದ್ರೂ ಏರ್ಸ್ಲಿಕ್ಕೆ ಆಗ್ತದ? ಇಲ್ಲಪ್ಪ, ಒಂದ್ ಒಳ್ಳೆ ಮುಹೂರ್ತ ಬೇಕು. ಹಾಗಂತ ಸಂಕಲ್ಪದಲ್ಲೇ ಪುಣ್ಯ ಕಾಲೆಲ್ಲ ಕಳೆದು ಹೋಗ್ತದೋ ಅಂತ ಈಗ ನನಗೊಂದು ರೀತಿ. ಯೋಚಿಸಬೇಡ. ನೀನು ಬರುವಾಗ ನಾನು ಚಿಂತಿಸುತ್ತಿರುವುದು ಅದೇ ವಿಷಯದ ಕುರಿತಾಗಿ. ಹೌದಾ? ಶಾರದೆಗೆ ಪಟ್ಟಬಂಧ ಮಹೋತ್ಸವ ಮಾಡುವುದಕ್ಕೆ ಮುಹೂರ್ತ ಉಂಟೋ ಎನ್ನುವುದನ್ನೇ ನೋಡ್ತಾ ಇದ್ದವ.
ಸಿಕ್ಕಿತಾಪಯ್ಯ. ಕುಮಾರಿ ಆ ಇಂದಲ್ಲ ನಾಳೆ, ಹ್ಮ್. ನಾಳೆಯೇ ಹ. ವಿದ್ಯಾಧಿದೇವತೆಯ ಪಟ್ಟವನ್ನು ನಿನಗೆ ಕಟ್ತೇನೆ. ಹೌದಾ? ಆಹಾ, ಸಂಶಯ ಬೇಡವಲ್ಲ ಇದಕ್ಕೆ. ಮತ್ತೆ ಅನುಮಾನಿಸುವುದೇ ಬೇಡ. ನಾಳೆ ಪಟ್ಟಬಂಧ ಮಹೋತ್ಸವ ಅಂತ ಆದ್ರೆ ಒಂದು ವಿನಂತಿ ಉಂಟಪ್ಪ. ಆ ಮುಖ ಈಗ ಹೇಗಾಯ್ತು ನೋಡು. ಮೊದ್ಲೇ ಏನ್ ವಿನಂತಿ ಅದು? ಮತ್ತೇನಲ್ಲ, ವಿದ್ಯಾಧಿ ದೇವತೆಯ ಪಟ್ಟನಿಗೆ ಕಟ್ಟುವುದು ಅಂತ ಹೇಳಿದ್ರೆ ಸಾಮಾನ್ಯವೇ ಅದು. ಅಂತಹ ಒಂದು ಪಟ್ಟ ಮಹೋತ್ಸವಕ್ಕೆ ಬಹಳ ಜನ ಸೇರಬೇಕು ಅಂತ ನನ್ನ ಆಸೆ. ಬರೇ ಸತ್ಯಲೋಕದವರೇ ಸಾಲದು, ಮಹನೀಯರೆಲ್ಲ ಆಗಮಿಸಬೇಕು. ಪ್ರಪಂಚದ ಮೂಲೆ ಮೂಲೆಯಲ್ಲಿರುವವರೆಲ್ಲರೂ ಇಲ್ಲಿಗೆ ಬರಬೇಕು. ಕುಮಾರಿ, ಓ ಹೇಳು, ನಿನಗೆ ಯಾರೆಲ್ಲ ಬರಬೇಕು ಎನ್ನುವ ಬಯಕೆ ಉಂಟು? ಹೇಳು. ಗಣ್ಯಾತಿ ಗಣ್ಯರು ಬರಬೇಕು. ದೇವೇಂದ್ರ ಬರಬೇಕು. ದೇವೇಂದ್ರ ಬರಬೇಕು. ಹೌದು, ಕರೆಸ್ತೇನೆ ಮಗಳೇ. ಜೊತೆಲಿ ದೇವತೆಗಳು. ದೇವತೆಗಳಿಗೆ ಮತ್ತು ವಿಶೇಷವಾದಂತ ಹೇಳಿಕೆ ಬೇಕಾಗುವುದೇ ಇಲ್ಲ. ದೇವೇಂದ್ರ ಒಬ್ಬ ಬಂದನ, ಅವನು ಹಿಂದು 33 ಕೋಟಿ ದೇವತೆಗಳೂ ಬರ್ತಾರೆ. ಹೌದಾ? ಯಾಕೆ ಗೊತ್ತಾ? ಯಾಕೆ? ಅದೇ ಅಭ್ಯಾಸ ಆಗಿಬಿಟ್ಟಿದೆ ಅವರಿಗೆ. ಹೌದಾ? ದಾನವರೆಲ್ಲ ದೇವಲೋಕದ ಮೇಲೆ ದಾಳಿ ಇಟ್ಟಾಗ ಅಲ್ಲಿಂದ ಮೊದಲು ಓಡುವವ ದೇವೇಂದ್ರ. ದೇವೇಂದ್ರ ಓಡಿದ ತಕ್ಷಣ ಅವನ ಹಿಂದೆ 33 ಕೋಟಿ ದೇವತೆಗಳು ಓಡ್ತಾರೆ. ಹಾಗೆ ಓಡಿ 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 ಅಭ್ಯಾಸ ಆದ ಕಾರಣ ಇಲ್ಲಿಗೆ ದೇವೇಂದ್ರ ಒಬ್ಬ ಬಂದ್ರು ಉಳಿದವರೆಲ್ಲರೂ ಬಂದೇ ಬರ್ತಾರೆ. ಆಮೇಲೆ ನಾರಾಯಣ ಬರಬೇಕು. ನನ್ನ ತಂದೆ, ನಿನ್ನ ಅಜ್ಜಯ್ಯ ಶ್ರೀಮನ್ನಾರಾಯಣ. ಹೌದು, ಅವನ ಬಿಟ್ಟಿ ಕಾರ್ಯ ಮಾಡಬಹುದೇನೆ ಕುಮಾರಿ? ಇನ್ನು ಖಂಡಿತ ಕರೆಸುತ್ತೇನೆ. ಗಂಧರ್ವರು ಬರಬೇಕು. ಗಾನ ಗಂಧರ್ವರು. ಅಯ್ಯೋ, ಅವರಿಲ್ಲದಿದ್ರು ಕಾರ್ಯಕ್ರಮ. ಗಾಯನದಲ್ಲಿ ಶ್ರೇಷ್ಠ ಸ್ಥಾನವನ್ನು ಹೊಂದಿದಂತಹ ಗಂಧರ್ವರು ಬರಬೇಕು. ಕರೆಸುತ್ತೇನೆ. ಯಕ್ಷರು ಬರಬೇಕು. ಈ ಬ್ರಹ್ಮದೇವ ಹೇಳಿದ್ರೆ ಅವರು ಬಾರದೆ ಇದ್ದಾರ? ನಾಗಲೋಕದವರು ಬರಬೇಕು. ನಾಗರೂ ಬೇಕು. ಹೌದು, ಕರೆಸ್ತೇನೆ. ಅದ್ರ ಜೊತೆಗೆ ಹರ ಮತ್ತು ಮಾರ ಅವರಿಬ್ರು ಬರಬೇಕು. ಇಲ್ಲಿಯ ತನಕ ಸರಿತು, ಇದೊಂದು ತಪ್ಪಿತು ಅಂತ ಮಗಳೇ. ಯಾಕೆ? ಹರ ಮಾರ. ಹೌದು ಕುಮಾರಿ, ವಿದ್ಯಾಧಿದೇವತೆಯ ಪಟ್ಟವನ್ನು ಏರುವಂತಹ ಶುಭ ಸಂದರ್ಭ ಇದು. ಇಲ್ಲಿ ಹರಮಾರರ ಅಗತ್ಯ ಏನುಂಟೆ? ಅಯ್ಯೋ, ತ್ರಿಮೂರ್ತಿಗಳಲ್ಲೊಬ್ಬನಾದಂತಹ ಹರ ಕೂಡದು ಮಗಳೇ. ಅದ್ರ ಜೊತೆಗೆ ಮಾರ. ಎಷ್ಟು ಚಂದ ಅಲ್ವಾ? ನೋಡಿದ್ಯಾ? ಹೇಳುವಾಗಲೇ ನಿನ್ನ ಮುಖ ಇಷ್ಟ ಅಗಲಾಗ್ತದೆ. ಮಾರನಿಗೆ ಮನಸಿಜ ಎನ್ನುವ ಹೆಸರೊಂದುಂಟು, ಗೊತ್ತಾ? ಹೌದು. ಅವ ಇಲ್ಲಿ ಬರಬೇಕು ಅಂತಿಲ್ಲ, ಅವನು ನೆನಪು ಮಾಡ್ಕೊಂಡ್ರೆ ಸಾಕು ಮನಸ್ಸು ಹಾಳಾಗಿ ಹೋಗ್ತದೆ. ಹಾಗಾಗಿ ಮಾರ ಇಲ್ಲಿಗೆ ಬರಲೇ ಕೂಡದು. ಬೇಡವಾ? ಇನ್ನು ಶಂಕರ, ಆತ ಸಹಜವಾಗಿಯೇ ತಾಮಸಿ ಸ್ವಭಾವದವ. ತಾಮಸಿಗಳು ಅಂದ್ರೆ ಅವರ ಆಲಸಿಗಳಲ್ವೇನೆ? ವಿದ್ಯೆಗೆ ಆಲಸ್ಯ ಶೋಭೆ ಏನೇ ಕುಮಾರಿ? ಅಲ್ಲಪ್ಪ. ಆ ನೆಲೆಯಲ್ಲಿಯೂ ಶಂಕರ ಬರಬಾರದು. ಮತ್ತೆ ಅವನಿಗೆ ಹೆಣ್ಣಿನ ಹುಚ್ಚ ಎನ್ನುವ ಮಾತೊಂದುಂಟು. ಹೌದಾ? ಆ ಶಂಕರ ಕಂಡ ಹೆಣ್ಣನ್ನೆಲ್ಲ, ಚಂದದ ಹೆಣ್ಣನ್ನು ಕಂಡಾಗಲೆಲ್ಲ ಕೆಣಕದೇ ಬಿಡುವ ಸ್ವಭಾವದವ ಅಲ್ಲ. ಆದ್ದರಿಂದ ಆ ಶಂಕರ ಇಲ್ಲಿಗೆ ಸಲ್ಲ. ಹರ ಮತ್ತು ಮಾರನ ಹೊರತಾಗಿ ಇನ್ನುಳಿದವರೆಲ್ಲರನ್ನು ಇಲ್ಲಿ ಕರೆಸ್ತೇನೆ. ವಿಜೃಂಭಣೆಯ ಸಭಾ ಮಂಟಪ ಆಗ್ಬೇಕು. ಆಗ್ಲಿ, ಬರೇ ಸಭಾ ಮಂಟಪ ಅಲ್ಲ, ಮಯನಿಂದಲೇ ಸೃಷ್ಟಿಸಲಿಕ್ಕೆ ಹೇಳ್ತೇನೆ. ಹೌದಾ? ಹೌದೌದು. ಹಾಗಿದ್ರೆ ವಿಜೃಂಭಣೆಯ ಸಭಾಮಂಟಪ, ವೈವಿಧ್ಯಪೂರ್ಣವಾದಂತಹ ಸಭಾಮಂಟಪ ಇಲ್ಲಿ ಏರ್ಪಡುತ್ತದೆ. ಇಂದಲ್ಲ ನಾಳೆ. ಗೋಪುರದ ಮೇಲ್ಭಾಗದೊಳಗಿಡಲ ಪುರಂದರನುತನು ಶುಭ ಕೈಲಾಪುದೆನು ತಲಿ ಶಾರದೆಗೆ ತೋರಿದನು ಚಿತ್ರಗಳ ಕಂಡೇ ಯಾವ ದೇವಿ ಕಂಡೇ ಯಾವ ದೇವಿ ಕಂಡೇ ಯಾವ ದೇವಿ ಕಂಡೇ ಯಾವ ದೇವಿ ಕಂಡೇ ವಾಗ್ದೇವಿ ಘನವಿಲಾಸದ ಘನವಿಲಾಸದ ರತುನ ಗೊಂಡ
ಪಟವ ನೋಡು ಮಂಡೆ ನಾಲ್ಕೊಳ್ಳ ಎನ್ನಯ ಪಟವ ಕುಸುಮಗಳ ದಂಡೆಯಲ್ಲಿ ಕುಳಿತ ಭೃಂಗಗಳ ದಂಡೆಯಲ್ಲಿ ಕುಳಿತ ಭೃಂಗಗಳ ಮಂಡೆ ನಾಲ್ಕೊಳ್ಳ ಎನ್ನಯ ಪಟವ ಕುಸುಮಗಳ ದಂಡೆಯಲ್ಲಿ ಕುಳಿತ ಭೃಂಗಗಳು ಜನಕ ಭವ್ಯವಾದಂತಹ ಸಭಾಮಂಟಪ ನಿರ್ಮಾಣ ಆಗಿದೆ. ನೋಡಿದೆಯಾ ಎಷ್ಟು ಚಂದವಾಗಿ ಸಭೆಯನ್ನು ನಿರ್ಮಿಸಿದ್ದಾನೆ, ಸಭಾ ಮಂಟಪವನ್ನು ನಿರ್ಮಿಸಿದ್ದಾನೆ ಎಂದು. ಎಲ್ಲಿ ನೋಡ್ಬೇಕು ಎಲ್ಲಿ ಬಿಡಬೇಕು ಅನ್ನೋದು ಅರ್ಥ ಆಗ್ತದೆ. ನೋಡೆ 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 ಯಾವ ಕಡೆ ನೋಡಿದ್ರು ಚಂದ, ಎಲ್ಲಿ ನೋಡಿದ್ರು ಚಂದ. ಇದು ಕೆಲವು ಸಮಯಗಳ ಹಿಂದೆ ಇದ್ದ ಹಾಗೆ ಈಗ ಈ ಕಂಬಗಳೆಲ್ಲ ಉಂಟಾ? ಇಲ್ಲಪ್ಪ, ಬೇರೆ ಕಂಬ ಅಲ್ವಾ ಅದು? ಮುತ್ತು ರತ್ನ ವಜ್ರ ವೈಢೂರ್ಯಾದಿಗಳಿಂದ ಈ ಕಂಬವನ್ನು ಶೃಂಗರಿಸಿದ್ದಾರೆ, ಅಲಂಕರಿಸಲ್ಪಟ್ಟಿದ್ದು. ಮಗಳೇ ಅಪ್ಪ, ಸ್ವಲ್ಪ ಮೇಲೆ ನಿನ್ನ ಕಣ್ಣು ಹರಿಸಿ, ಅಲ್ಲಿ ಅಲ್ಲಿ ಕಣ್ಣು ಹಾಯಿಸಿ ನೋಡು. ಏನದು? ಅದೇನಪ್ಪ ಅದು? ಅಲ್ಲ, ಎಲ್ಲೋ ನೋಡ್ದ ಹಾಗುಂಟು. ಎಲ್ಲೋ ನೋಡಿದ ಹಾಗೆ ಅಂದ್ರೆ ಯಾರಪ್ಪ ಅದು? ನಿನ್ನ ಅಜ್ಜ, ನನ್ನ ತಂದೆ ಶ್ರೀಮನ್ನಾರಾಯಣ ಅಲ್ವೇನೆ? ಹೌದು, ಶೇಷಶಯನಾಗಿದ್ದಾನೆ. ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾನೆ ನೋಡು. ಹೌದಪ್ಪ. ಹಾಗೆ ಆ ಕಡೆ ನೋಡಿದ್ಯಾ? ಅದ್ಯಾರದು? ಯಾರವ? ಯಾರು ಎತ್ತರದಲ್ಲಿ ಕೂತ್ಕೊಂಡಿದ್ದು? 33 ಕೋಟಿ ದೇವತೆಗಳಿಗೂ ಒಡೆಯ ದೇವೇಂದ್ರ. ತ್ರಿವಿಷ್ಟರ ಪದವಿಯನ್ನು ಏರಿದಂತಹ ದೇವೇಂದ್ರ ಆತ. ಅಯ್ಯೋ, ಇಳಿದು ಬರ್ತಾನೆ ಕಾಣ್ತದೆ ನನಗೆ. ಜೊತೆಗೆ ಶಚಿದೇವಿಯೂ ಇದ್ದಾಳೆ. ಹೌದಪ್ಪ. ಜೋಡಿ ಜೋಡಿಯಾಗಿ ಈಗಲೇ ಬಂದು ಕುಳಿತು ಬಿಟ್ಟಿದ್ದಾರೆ ಅನಿಸ್ತಾ ಇದೆ ಅಲ್ವೇನೆ? ಅಲ್ವಾ? ಹಾಗೆ ಸ್ವಲ್ಪ ಈ ಕಡೆ ಕಣ್ಣರಳಿಸಿ ನೋಡು. ಈ ಕಡೆ ಯಾರದು? ಅಷ್ಟ ದಿಕ್ಪಾಲಕರು. ಹೌದು. 33 ಕೋಟಿ ದೇವತೆಗಳು. ಹೌದು. ಅದೇನಪ್ಪ ಅದು? ಸ್ವಲ್ಪ ನೋಡೆ. ಅದೇ ನೋಡಿದ್ದು ನಾನು. ಯಾರು ಯಾರಂತ ಗೊತ್ತಾಗುದಿಲ್ಲಲ್ಲ. ಯಾರು? ಸರಿ ನೋಡು. 1 2 3 4 ಅದು ಯಾರಪ್ಪ ಅದು? ಮಂಡೆ ನಾಲ್ಕುಳ್ಳ ಎನ್ನಯ ಪಟವ ನೋಡು. ಅಯ್ಯೋ, ನಿಮ್ಮ ಚಿತ್ರಪಟವನ್ನೇ ಹಾಗೆ. ಹೌದಾ ಕುಮಾರಿ? ಅಪ್ಪ, ಎಷ್ಟು ಸುಂದರವಾಗಿ ಚಿತ್ರಿಸಿದ್ದಾನೆ ನೋಡು. ಅನುಮಾನವೇ ಇಲ್ಲ. ಬಹುಶಃ ನಾನು ಇಲ್ಲಿ ಕಾಣುವುದಕ್ಕಿಂತಲೂ ಚಂದವಾಗಿ ಅಲ್ಲಿ ಕಾಣ್ತಾ ಇದ್ದೇನೆ. ಹೌದು, ಅನುಮಾನವೇ. ಯಾಕೆಂದ್ರೆ ಕುಸುಮಗಳ ದಂಡೆಯಿಂದ ಶೃಂಗರಿಸಲ್ಪಟ್ಟಿದೆ ಆ ಚಿತ್ರ. ಆ ಚಿತ್ರದಲ್ಲಿರುವಂತಹ ಕುಸುಮವನ್ನು ನೋಡಿದ ಭ್ರಮರಗಳೆಲ್ಲ ನಿಜವಾದ ಕುಸುಮವೇ ಎಂದು ಬಂದು ಮುತ್ತುತ್ತಾ ಇವೆ ಅಲ್ವೇನೆ? ಹೌದು. ಹೀಗೆ ನೋಡು 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 ನೋಡು. ಒಂದ ಎರಡು ಎಲ್ಲಿ ನೋಡಿದ್ರು ನೋಡುವಂತಹದ್ದೇ ನೋಡುವಂತಹದ್ದೇ ನೋಡುವಂತ. ಏನದು? ಅಲ್ಲಿ ಎಷ್ಟು ಚಂದ ನೋಡಿ ಅದು. ಮನುಮಥನ ಚಿತ್ರವನ್ನು ಸಹಿತ ಬರೆಯುವುದುಂಟೆ, ಮನುಮಥನ ಚಿತ್ರವನ್ನು ಸಹಿತ ಬರೆಯುವುದುಂಟೆ. ಸನ್ಮಾನ ಯುಧನಲ್ಲ ಸುಜ್ಞಾನ ಗಿಡುಗ. ಏನಪ್ಪ ಅಂತ ಹೇಳಿದ್ರೆ ಇದ್ದದ್ರಲ್ಲಿ ಒಂದು ಒಳ್ಳೆ ಚಿತ್ರ ಹಾಳು ಮಾಡಿಬಿಟ್ರಿ. ಸುಮ್ಮನೆ ಶಾರದ ಮನುಮತನ ಚಿತ್ರ. ಹೌದಾ? ಮನುಮತ ಅಷ್ಟೇ ಅಲ್ಲ, ಅವನ ಚಿತ್ರವೂ ಇಲ್ಲಿರಬಾರದು. ಅದನ್ನು ನೋಡಿದವರಿಗೂ ತಲೆ ಹಾಳಾದಿತ್ತು. ಹೌದು. ಅದನ್ನೆಲ್ಲ ಇರಿಸಬಾರದು ಎಂದು ಮೊದಲೇ ಸೂಚಿಸಿದ್ದೇನೆ. ಆದ್ರೂ ಚಿತ್ರಿಸಿ ಬಿಟ್ನಲ್ಲ. ಬಿಡು, ಮನ್ಮಥನ ಚಿತ್ರವನ್ನು ಪುಡಿಗೈದಿದ್ದೇನೆ. ಧೂಳಿಪಟ ಏನಿದ್ರು ಮಗಳೇ, ಅಪ್ಪ, ಕ್ಷಣಕಾಲ ನನ್ನ ಚಿತ್ತವನ್ನು ಹಾಳು ಮಾಡಿಬಿಟ್ಟ ಆತ. ಮನಸ್ಥಿತಿ ಎಲ್ಲ ಕೆಟ್ಟಿ ಹೋಯ್ತು. ಅಯ್ಯೋ ದೇವ್ರೆ, ಬಿಡು. ಏನ್ ಮಾಡುದು ಈಗ? ಈಗಾಗಲೇ ಅನೇಕ ಜನರು ಬಂದು ಸೇರಿದ್ದಾರೆ. ಗಣ್ಯರೆಲ್ಲ ಬರುತ್ತಾ ಇದ್ದಾರೆ. ಬರುವವರೆಲ್ಲ ಬಂದು ಸೇರಲಿ. ಆಮೇಲೆ ಪಟ್ಟಬಂಧ ಮಹೋತ್ಸವ ಏರಿಸ್ತೇನೆ. ಆಗ್ಲಿ ಅಂತೆ. ಅಲ್ಲಿಯ ತನಕ ಬಾ. ವಿಶ್ರಾಂತಿ ಪಡೆಯೋಣ.
ಮೀರುವರಿಲ್ಲ ಸಕಲರು ಮನ್ನಣೆಯ ಗೈದವರು ವಿರಗದ ಮನ್ನಣೆಯ ಗೈದವರು ವಿರಗದ ಸನ್ನಗತಿದಾನ ಸುಖ ಸಂಪನ್ನನಾಗಿ ಯಾರಿದ್ದಾರೆ ನನ್ನನ್ನ ಮೀರುವವರು? ಕುಸುಮಾವತಿಯಲ್ಲಿ ಮನ್ಮಥನಾಗಿರಬಹುದು ಸ್ವಾಮಿ. ಈ ಪ್ರಪಂಚದ ಜೀವದ ಪ್ರತಿಯೊಂದು ಜೀವನದಲ್ಲಿಯೂ ಈ ಮನ್ಮಥನಿದ್ದಾನೆ, ಅನುಮಾನವೇ ಬೇಡ. ನನ್ನ ಮೀರುವರಿಲ್ಲ ಅನ್ನುವುದಾಗಿ ಕೊಚ್ಚಿಕೊಳ್ಳುವುದು ಅಂತ ಮಾಡಿದ್ದೀರಾ? ವಾಸ್ತವಿಕವಾದಂತಹ ವಿಷಯ ಅದು. ಉದಾಹರಣೆಗೆ ರೂಪದಲ್ಲಿಯೇ ಇಟ್ಟುಕೊಳ್ಳೋಣ. ಯಾರಿದ್ದಾರೆ ನನ್ನನ್ನು ಮೀರುವವರು? ಹುಡುಗ ಹೇಗೆ ಹುಟ್ಟಿರ್ಲಿ, ಅಪ್ಪ ಅಮ್ಮ ಹೇಳುವುದು ನನ್ನ ಮಗ ಅಂದ್ರೆ ಮನ್ಮಥ್ ರಾಯ ಅಂತಲೇ ಹೇಳುವುದು. ಅದರ ಅರ್ಥ ನಾನು ನೋಡುವುದಕ್ಕೆ ಹೇಸಿಗೆ ಅಂತಲ್ಲ, ರೂಪದಲ್ಲಿ ಅತಿಶಯವಾದ ನನ್ನನ್ನು ಆರೋಪಿಸಿ ಅವರು ಸಮಾಧಾನ ಪಟ್ಟುಕೊಳ್ಳುವುದು. ಇನ್ನು ಪರಾಕ್ರಮದ ವಿಷಯದಲ್ಲಿಯೂ ಏನು ಯಾರಿಗೂ ಕಡಿಮೆ ಇಲ್ಲ ನಾನು. ಆದ್ರೆ ನಮ್ಮ ಕ್ರಮ ಸ್ವಲ್ಪ ಬೇರೆ ಅಷ್ಟೇ. ಏನಾದ್ರೂ ವ್ಯತ್ಯಾಸವುಳ್ಳ ಗುಣ ಸ್ವಭಾವದವರು ಅಂತಾದ್ರೆ ಅವರನ್ನು ಹದ ಹಾಕ್ಲಿಕ್ಕೆ ನನಗೆ ಗೊತ್ತುಂಟು. ನನಗೆ ಗೊತ್ತಿದ್ದಷ್ಟು ಮತ್ತೆ ಯಾರಿಗೂ ಗೊತ್ತಿಲ್ಲ. ಕೆಲಸ ಬಿಟ್ಟು ಮನೆಗೆ ಓಡಿ ಹೋಗುವಾಗ ಮಾಡ್ತೇನೆ ನಾನು. ಜೊತೆಯಲ್ಲಿ ಉಳಿದ ಧೀರಾದಿಧೀರರು ಪರಾಕ್ರಮ ಪ್ರಕಟಪಡಿಸಬೇಕು ಎನ್ನುವ ಕಾರಣಕ್ಕಾಗಿ ಒಂದು ಬಾಣವನ್ನು ಬಿಟ್ಟರೆ ಒಂದಿದ್ದದ್ದು ಎರಡಾಗ್ತದೆ. ನಮ್ಮದು ಹಾಗಲ್ಲ, ಬಾಣ ಬಿಟ್ಟರೆ ಎರಡಿದ್ದದ್ದು ಒಂದಾಗ್ತದೆ. ಪುಣ್ಯ ಇದ್ರೂ ಮೂರನೇದು ಹುಟ್ಟುಕೊಳ್ತದೆ. ನಮ್ಮನ್ನು ಮೀರುವವರು ಈ ಪ್ರಪಂಚದಲ್ಲಿ ಮತ್ತೆ ಯಾರಿದ್ದಾರೆ? ಮತ್ತೆ ಸಾಂಸಾರಿಕವಾದ ವಿಷಯದಲ್ಲಿ ಕೇಳಿ, ಒಬ್ರಿಗಾದ್ರೂ ಹೆಂಡತಿ ಹೇಗೆ ಇಟ್ಕೊಳ್ಬೇಕು ಅಂತ ಗೊತ್ತುಂಟಾ? ನನಗೆ ಗೊತ್ತುಂಟು ನೋಡಿ. ಹೌದಾ? ಯಾಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವರೆಲ್ಲ ಹೆಂಡತಿಯನ್ನು ಎಲ್ಲಿಟ್ಕೊಂಡು ಎನ್ನುವುದಾಗಿ ಗೊತ್ತಿಲ್ಲದೆ ಎಲ್ಲೆಲ್ಲ ಇಟ್ಟುಕೊಂಡ್ರು ಬಿಡಿ. ನಾನು ಹಾಗಲ್ಲ. ನಾನು ಮಾತ್ರ ಅವಳು ಮೇಳದಲ್ಲೇ ಇರುವುದು, ರತಿಯ ಮೇಳದಲ್ಲೇ ಇರುವುದು ಬಿಟ್ಟರೆ ಬೇರೆ ಮೇಳದಲ್ಲಿ ಇಲ್ಲ. ಹಾಗಂತ ಆ ಮೇಳದಲ್ಲಿ ಇರುವಂತಹ ನಾನು ಅವಳನ್ನು ಹೇಗೆ ಇಟ್ಕೊಳ್ಬೇಕು ಅಂತ ನೋಡಿ ಒಬ್ರಿಗಾದ್ರೂ ಕಾಣ್ತಾಳೆ ಅವಳು? ಹಾಗಂತ ಅವಳ ಮೇಳದಲ್ಲೇ ನಾನಿದ್ದೇನೆ, ಒಬ್ರಿಗೂ ಕಾಣುವುದಿಲ್ಲ. ಹೆಂಡತಿಯನ್ನು ಇಟ್ಕೊಳ್ಳುವುದು ಹೇಗೆ? ಒಂದು ತಿಂಗಳ ನನ್ನಲ್ಲಿ ಬಂದು ಕಲ್ತುಕೊಂಡು ಹೋಗಬೇಕು. ಇಷ್ಟೇ ಅಲ್ಲ, ಕೇವಲ ಮನುಷ್ಯ ವರ್ಗದವರ ಮೇಲೋ ಅಥವಾ ಬುದ್ಧಿಜೀವಿಗಳ ಮೇಲೋ ನಮ್ಮ ಪ್ರಯೋಗ ಅಲ್ಲ. ಒಂದು ಪ್ರಾಣಿಯನ್ನು ತೆಗೆದುಕೊಂಡ್ರು ಅಲ್ಲಿ ನಮ್ಮದಾದಂತಹ ಹಸ್ತಕ್ಷೇಪ ಉಂಟೇ ಉಂಟು, ನಮ್ಮ ಕೊಡುಗೆ ಉಂಟೇ ಉಂಟು. ಈ ಪ್ರಪಂಚದಲ್ಲಿ ನನ್ನನ್ನು ಎದುರು ಹಾಕಿಕೊಂಡ್ರೆ ಯಾರಿಂದಲೂ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಯಾರು ಧರ್ಮವನ್ನು ತಪ್ಪಿ ನಡೆಯುತ್ತಾರೋ ಅವರನ್ನು ಶಿಕ್ಷಿಸುವುದಕ್ಕೆ ನೇರವಾಗಿ ನಾನು ತಲೆ ಹಾಕಿದೆ ಅಂತಾದ್ರೂ ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದೇ ಇಲ್ಲ. ಉದಾಹರಣೆಗೆ ನೋಡಿ, ಗುರುಗಳಿಂದ ಶಿಷ್ಯರವರ ಮೇಲೆ ಬಲಾತ್ಕಾರ, ಅದು ನಮ್ಮ ಬಾಣದ ಪ್ರಭಾವ, ಉಳಿದವರ ಪ್ರಭಾವ ಅಲ್ಲ. ದಾರಿಯಲ್ಲಿ ಹೋಗುತ್ತಿರುವಂತಹ 16 ಹರೆಯದ ಹುಡುಗಿಯ ಮೇಲೆ 60 ವರ್ಷದ ಮುದುಕನ ಬಲಾತ್ಕಾರ, ಅದು ನಮ್ಮದೇ ಬಾಣ ಪ್ರಯೋಗ, ಮತ್ತೆ ಯಾರದ್ದೋ ಕತೆ ಅಲ್ಲ. ಅದು ಸಾಯಿಲಿ ಸ್ವಾಮಿ. ತಂಗಿಯ ಮೈ ಮೇಲೆ ಕೈ ಹಾಕಿದ ಅಣ್ಣನ ಕಥೆ ಕೇಳಿದ್ದೀರಾ? ನಮ್ಮ ಬಾಣ ಏನೇನು ಮಾಡಿಸ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಂತ ಅದರಲ್ಲಿ ಔಚಿತ್ಯ ಇಲ್ಲ ಅಂತ ತಿಳಿಯಬೇಡಿ. ಅದ್ರ ಹಿಂದೆ ಯಾವುದೋ ಒಂದು ರಹಸ್ಯ ಉಂಟು ಎನ್ನುವುದಾಗಿ ಅರ್ಥ. ಈ ಎಲ್ಲ ಕಾರಣದಿಂದ ನಾನು ಸೂರ್ಯನನ್ನು ಬಿಡಲಿಲ್ಲ ಸ್ವಾಮಿ. ಅವನ ಕಥೆ ಬಹಳ ಉದ್ದ ಉಂಟು, ಅದು ಬೇಡ, ಎಲ್ಲವರಿಗೂ ಗೊತ್ತುಂಟದು. ಹಾಗಾಗಿ ನಾನು ಹೇಳಿ ಹಾಳು ಮಾಡುವುದಿಲ್ಲ. ಈ ಎಲ್ಲ ಕಾರಣದಿಂದ ನನ್ನ ಮೀರುವವರು ಇಲ್ಲ. ಮನ್ಮಥರಾಯರು, ಎನ್ನನ್ನ ಮೀರುವವರಿಲ್ಲ ಅಂತ ನೀವಿಲ್ಲೇ ಹಾರಾಡ್ತಾ ಇದ್ದೀರಾ. ಆದರೆ ಸತ್ಯಲೋಕದ ಕಥೆಯೇ ಬೇರೆ. ಪಟ್ಟಬಂಧ ಮಹೋತ್ಸವದ ಸಂದರ್ಭದಲ್ಲಿ ನಿಮ್ಮ ಪಟವನ್ನ ಬ್ರಹ್ಮದೇವ ತುಳಿದು ಪುಡಿ ಪುಡಿ ಮಾಡಿದ್ದಾನೆ. ವಿಕಲ್ಪದ ನ್ಯಾಯದ ವಿಭ್ರಮವೋ, ವಿಕಲ್ಪದ ನ್ಯಾಯವ ವಿಭ್ರಮವೋ, ರುದು ಬ್ರಹ್ಮನ ಕಯದ ಪದುಮಲವೋ. ಗಾಯತ್ಯದ ಮತ್ಸರ ಎನ್ನುವುದು ಬ್ರಹ್ಮಲೋಕದವರೆಗೂ ಬಂತ, ಬಹಳ ಒಳ್ಳೆಯದೇ ಆಯಿತು ಬಿಡಿ. ಈ ತಮ್ಮನ ಏಳಿಗೆಯನ್ನು ನೋಡಿ ಅವರಿಂದ ಸಹಿಸಲಿಕ್ಕಾಗದೆ ಇಂತಹ ಘೋರ ಕೃತ್ಯವನ್ನು ಮಾಡಿದ್ದಾರೆ. ಇಬ್ಬರನುಗರು ಅವಾಗ ಯಾರಿಗೆ? ಶ್ರೀಮನ್ ನಾರಾಯಣನಿಗೆ. ಅದರೊಳಗೆ ಈರೇಳು ಲೋಕದ ಹೆಬ್ಬೆಳಸ ಬೆಳೆಸುವವ ಒಬ್ಬ, ಅದು ನನಗೆ ಹೇಳಿದ್ದು. ಇನ್ನೊಬ್ಬ ಕರಣಿಕ, ಅವನಿಗೆ ಬರೆಯುವ ಕೆಲಸ ಮಾತ್ರ. ಅಂಥದ್ರಲ್ಲಿ ನನ್ನ ಏಳಿಗೆಯನ್ನು ಕಂಡು ಸಹಿಸದೇ ಇರುವಂತಹ ಬ್ರಹ್ಮದೇವ ನನಗೆ ಅಪಚಾರ ಮಾಡಿದ್ದಾನೆ ಅಂತಾದ್ರೆ ಬಿಡ್ತೇನ? ಏನ್ ಮಾಡ್ತೇನೆ ಅಂತ ಇಲ್ಲಿ ಹೇಳುವುದಿಲ್ಲ. ಗುಟ್ಟಿ ನೋಳೈ ತಂದನು
ಮನುಮತನೋ ರೋಷವನಂತು ರೋಷವನಂತು ದಿಟ್ಟಿಸಿ ಮನುಮತನೋ ಹೊಟ್ಟೆದ ಹೊಗೆಯನ್ನು ವಿಧಿಯಲ್ಲಿ ಮುಗಿಸಲು ಹೊಟ್ಟೆದ ಹೊಗೆಯನ್ನು ವಿಧಿಯಲ್ಲಿ ಮುಗಿಸಲು ಮುಟ್ಟಿತು ಸಮಯವಿನ್ನೋ ಹುಟ್ಟಿದ ಹೊಗೆಯನ್ನು ವಿಧಿಯಲ್ಲಿ ಮುಗಿಸಲು ಮುಟ್ಟಿತು ಸಮಯವಿನ್ನೋ ಹೊಟ್ಟೆದ ಹಗೆಯನ್ನು ವಿಧಿಯಲ್ಲಿ ಮುಗಿಸಲು ಮುಟ್ಟಿತು ಸಮಯವಿನು ಮುಗಿಸಲು ಮುಟ್ಟಿತು ಸಮಯವಿನು ಬಂದಿದ್ದೇನೆ ಯಾರಿಗೂ ಗೊತ್ತಾಗದೇ ಇದ್ದ ಹಾಗೆ ನಾನು ಬಂದಿದ್ದೇನೆ ಎನ್ನುವುದು ನನಗೆ ಗೊತ್ತಾಗಿದೆ, ಉಳಿದವರಿಗೂ ಗೊತ್ತಾಗಲಿಲ್ಲ. ಯಾಕೆ? ನಾನು ಅನಂಗ ಎನ್ನುವುದು ಎಲ್ಲವರಿಗೂ ತಿಳಿದ ವಿಚಾರ. ಎಲ್ಲರೂ ನನಗೆ ಕಾಣ್ತಾರೆ, ನಾನು ಮಾತ್ರ ಯಾರಿಗೂ ಕಾಣುವುದಿಲ್ಲ. ಬಂದದ್ದಂದ್ರೆ ಬಂದದ್ದೇ. ಸಭಾಭವನ ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಓಹೋ ಹೋ 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 ಹೋ. ನಮ್ಮ ಅಣ್ಣ ನಮ್ಮ ಬೊಮ್ಮಣ್ಣ ತೊಂದರೆ ಇಲ್ಲ, ಒಳ್ಳೆ ವ್ಯವಸ್ಥೆ ಮಾಡಿದ್ದಾನೆ. ಆದರೆ ಕೇಳಿರುವಂತಹ ಶರೀರವಾಣಿಯನ್ನ 100ಕ್ಕೆ 100 ನಂಬುವುದಕ್ಕಿಂತಲೂ ಇಲ್ಲಿಯ ಇರಸರಿಕೆಯನ್ನ ಗಮನಿಸಿ ನಾವು ಕಾರ್ಯೋನ್ಮುಖರಾಗುವುದು ಒಳ್ಳೆಯದಲ್ವೇ? ಹಾ, ನೋಡಿ ಆರಂಭ ಆಯ್ತು. ಹೌದಾ? ಚಿತ್ರಪಟಗಳ ಸಾಲು ಓಹೋ ಹೋ ಹೋ ಸಜೀವರಾಗಿದ್ದಾರೋ ಎನ್ನುವ ರೀತಿಯಲ್ಲಿ ಅದು ಚಿತ್ರಕಾರನಿಗೆ ಕೊಡಬಹುದು. ಏನು ಕೊಡು? ಇಲ್ಲೊಂದು ಬ್ರಹ್ಮ, ಗೋಡೆ ಮೇಲೆ ಒಂದು ಬ್ರಹ್ಮ, ಇಲ್ಲೊಂದು ಬ್ರಹ್ಮ, ಗೋಡೆ ಮೇಲೆ ಇದು ಒಂದು ಬ್ರಹ್ಮ. ಅಲ್ಲ, ನಮ್ಮ ಮನಸ್ಸಿಗೆ ಅವ ಈಗ ಕಹಿ ಉಂಟು ಮಾಡಿದ್ದಾನೆ ಎನ್ನುವ ಲೆಕ್ಕಕ್ಕೋ ಯಾವುದಕ್ಕೋ ನನಗೆ ಗೊತ್ತಿಲ್ಲ. ನೋಡಿದ್ರೆ ಈ ಬ್ರಹ್ಮನಿಗಿಂತಲೂ ಗೋಡೆ ಬ್ರಹ್ಮನೇ ಒಳ್ಳೇದಾದ ಕಾಣಿಸ್ತದೆ ನನಗಂತೂ. ಸಂಬಂಧ ಇಲ್ಲ, ಯಾಕೆಂದ್ರೆ ನಮಗೀಗ ನಮ್ಮೊಳಗೆ ಸರಿ ಇಲ್ವಲ್ಲ, ಅದರಿಂದ ಹಾಕೊಂಡ್ರೆ ಅಪರಾಧ ಅಲ್ಲ. ಗೋಡೆಯ ಮೇಲೆ ನಾರಾಯಣ, ದೇವೇಂದ್ರ, ಇದು ಒಂದು ಸ್ಥಳ ಹಾಗೆ ಉಂಟಲ್ಲ, ಯಾಕೆ? ಸುಳ್ಳಲ್ಲ, ಪುಡಿ ಪುಡಿ ಪುಡಿ. ನಾನು ಹೆಜ್ಜೆ ಹಾಕುವಲ್ಲಿ ಎಲ್ಲಿಯಾದ್ರೂ ವ್ಯತ್ಯಾಸ ಆಗಿದ್ರೆ ಕಾಲಿಗೆ ಸಿಕ್ಕಿ ಹೋಗ್ತಿತ್ತು. ಈಗ ಹಬ್ಬಬ್ಬಾ, ಪುಡಿಗೈದಿದ್ದಾನೆ ಅಂತ ಆದ್ರೆ ಅದು ನನ್ನ ಚಿತ್ರಪಟವೇ ಅಂತ ಆಯ್ತು. ತಕ್ಕ ಕ್ರಮವನ್ನು ಕೈಗೊಳ್ಳಲೇಬೇಕು. ಏನು ಮಾಡಲಿ ಬ್ರಹ್ಮನಿಗೆ, ಏನು ಮಾಡಲಿ? ಹಾಗೆ ಕುಳಿತಿದ್ದಾರೆ ಅಪ್ಪ ಮಗಳು ಯಾವ ರೀತಿಯಲ್ಲಿ ನೋಡಿ. ಹಾ ಹಾ ಹಾ, ಇದೇ ಸರಿ. ಏನು ಮಾಡಲಿ? ಶಾರದೆ ಬ್ರಹ್ಮಗೆ ಭೋಗಿಸುವ ಹಾಗೆ, ಈಕೆಯ ರಾತ್ರಿ ಹಗಲು ಭೋಗಿಸುವ ಹಾಗೆ, ಈಕೆಯ ರಾತ್ರಿ ಹಗಲು ಭೋಗಿಸುವ ಹಾಗೆ.
ಅಗಲ ದಂದದಿ ಗೈವೆ ಅಗಲ ದಂದದಿ ಗೈವೆ ಅಗಲ ದಂದದಿ ಗೈವೆ ಎನ್ನುತ್ತಲಿ ಕುಸುಮಾಸ್ತ್ರ ತೆಗೆದೆ ಜನ ವಿಧಿಗೆ ಅಗಲ ದಂದದಿ ಗೈವೆ ಅಗಲ ದಂದದಿ ಗೈವೆ ಎನ್ನುತ್ತಲಿ ಕುಸುಮಾಸ್ತ್ರ ತೆಗೆದೆ ಜನ ವಿಧಿಗೆ ಅಗಲ ದಂದದಿ ಗೈವೆ ಎನ್ನುತ್ತಲಿ ಕುಸುಮಾಸ್ತ್ರ ತೆಗೆದೆ ಜನ ವಿಧಿಗೆ ಕುಸುಮಾಸ್ತ್ರ ತೆಗೆದೆ ಜನ ವಿಧಿಗೆ ಮಗಳು ಶರದೆ ಬ್ರಹ್ಮಗೆ ಈಗೆಯ ರಾತ್ರಿ ಹಗಲು ಬೊಗಿಸುವ ಹಾಗೆ ಸಭೆಯನ್ನ ಸೂಕ್ಷ್ಮವಾಗಿ ವೀಕ್ಷಿಸಿದ್ದಾಯಿತು. ಕೇಂದ್ರ ಸ್ಥಳವನ್ನು ನೋಡ್ತಾ ಇದ್ದೇನೆ. ಬ್ರಹ್ಮರಾಯರು ಕುಳಿತಿದ್ದಾರೆ. ಶ್ರೀಮಂತ ಗಾಂಭೀರ್ಯ, ಪ್ರಪಂಚದ ಎಲ್ಲ ಗಾಂಭೀರ್ಯ ಇವರೇ ಗುತ್ತಿಗೆ ತೆಗೆದುಕೊಂಡಾಗ ಉಂಟು. ಆಚೆಯ ಹೊತ್ತಿನಲ್ಲಿ ಶಾರದೆ ಕುಳಿತಿದ್ದಾಳೆ. ಶಾರದಾ ಇವನ ಮಗಳು. ಸರಿ, ಯೋಚನೆ ಮಾಡಿ ಹೀಗೆ ನನ್ನ ಹವಣಿಕೆಯನ್ನು ಮುಂದುವರಿಸುತ್ತೇನೆ. ಹೇಗೆ? ಈ ಪ್ರಪಂಚದಲ್ಲಿ ಎಲ್ಲಿಯಾದ್ರೂ ಉಂಟಾ ಯಾವುದು? ಅಪ್ಪ ಮಗಳನ್ನು ಕೂಡಿದ ವಿಷಯ ಎಲ್ಲಿಯಾದ್ರೂ ಕೇಳಿದ್ದೀರಾ? ನಮ್ಮ ತಂತ್ರ ಈಗ ನೋಡಿ ಮುಂದುವರಿಯುತ್ತದೆ ಹೇಗೆ ಅಂತ. ಇವ ಇಲ್ಲಿಯ ತನಕ ಮಗಳು ಎನ್ನುವುದಾಗಿ ಕರೆದಿರುವಂತಹ ಬಾಯನ್ನ ಹಾಳು ಮಾಡಿಕೊಂಡು ಇವಳೊಂದು ಹೆಂಡತಿಯ ಹಾಗೆ ಬಳಸಿಕೊಳ್ಳಬೇಕು. ಅಷ್ಟು ವ್ಯವಸ್ಥೆ ಮಾಡ್ತೇನೆ. ನಾಳೆ ಅಂದ್ರೆ ಎಲ್ಲವರು ಏ ಮಗಳ ಗಂಡ ಅಂತ ಕರಿಬೇಕು. ಅಷ್ಟು ಮಾಡಿಸಿಕೊಡ್ತೇನೆ. ನಮ್ಮ ಪ್ರತಾಪ ಗೊತ್ತಿಲ್ಲ ಇವನಿಗಿನ್ನು. ಅಷ್ಟೇ ಅಲ್ಲ, ಅದು ಹೇಗೆ ಯಾವುದೇ ಒಂದು ಪ್ರಾಣಿಗೆ ಆಗಲಿ ಒಂದು ಅವಧಿ ಅಂತೂ ಉಂಟು. ಕೆಲವು ಪ್ರಾಣಿಗಳಿಗೆ ವರ್ಷದಲ್ಲಿ ಕೆಲವು ತಿಂಗಳು ಅಂತೂ ಉಂಟು. ಕೆಲವು ಪ್ರಾಣಿಗಳಿಗೆ ದಿವಸದಲ್ಲಿ ಇಂತಹ ಗಳಿಗೆ ಅಂತೂ ಉಂಟು. ಸಾಮಾನ್ಯವಾಗಿ ಮನುಷ್ಯರಿಗೆಲ್ಲ ರಾತ್ರಿ ಅವಧಿ ಅಂತ ಇರ್ತದೆ. ರಾತ್ರಿ ಅವಧಿ ಅಲ್ಲದೆ ಹಗಲಿನಲ್ಲಿ ಯಾರಾದ್ರೂ ಮುಂದುವರಿದ್ರು ಅಂತ ಆದ್ರೆ ಅವ್ರು ಮಾನವಾತೀತರು. ಅಯ್ಯೋ, ಅವ್ರ ಸುದ್ದಿ ಬಹಳ ಅದು ವಿಶೇಷ. ಅವ್ರ ಸುದ್ದಿ ಅಲ್ಲ. ಹಾಗಂತ ಅವರಿಗೆಲ್ಲ ಅವಧಿ ಉಂಟು. ಇವನು ಹಾಗಲ್ಲ. ಹಗಲು ರಾತ್ರಿ ಎನ್ನದೆ ಕಾಲದ ಪರಿವೇ ಇಲ್ಲದೆ ಇವಳನ್ನ ಅಗಲದಂದದಿಗೈತೇನೆ. ಅದಕ್ಕಾಗಿ ಏನು ಮಾಡುವುದು? ಕಾರ್ಯ ಸಫಲವಾಗಬೇಕು. ನನಗೆ ಖಂಡಿತ ಗೊತ್ತುಂಟು, ಒಂದು ಬಾಣ ಅಲ್ಲ ಏನು ಮಾಡುವುದಿಲ್ಲ. ಇವರಿಗಿಬ್ಬರಿಗೂ ತೆಗೆದು ಈ ವರ ವಕ್ಷಸ್ಥಳಕ್ಕೆ ಒಗೆದು
ವಕ್ಷಸ್ಥಳಗೊಯ್ದು ಒಬ್ಬರಿಗೆ ಎರಡೆರಡು ಬಾಣ ಬಿಡ್ತೇನೆ ನೋಡು. ಹಂಚೆಸೆದು 4 ಬಾಣಗಳ ನಿಬ್ಬರಿಗೆ ಮಿಂಚೆಸೆವ ತೆರದಲ್ಲಿ ಪ್ರಯೋಗಿಸಲು ಪುಷ್ಪಶರ ಅಂಚೆವಾಗನ ಸರಸ್ವತಿಯರಿಗೆ ಮನಸ್ಸು ಪಲ್ಲಟವಾದುದತ್ತಿತ್ತಲು ಮುಂಚೆ ತಾಳಿರುವ ಕಾಮನ ಹಗೆಯು ಬಯಲಾಗಿ ವಾಂಛೆ ಹತ್ತಿತು ಮಹಾ ಸಂಭೋಗ ಸುಖ ಬಯಗೆ ಗೊಂಚೆ ಸಗಿ ಕೈಗಳಿಂದ ಅಪ್ಪಿ ಮುದ್ದಾಡುತ್ತಾ ಅಪ್ಪಿ ಮುದ್ದಾಡುತ್ತ ಶಾರದೆಯೊಳ್ ಇಂತೆಂದನು ಪದುಮನಯನೆ ಸುಗುಣ ಸದನೆ ಮದುವೆ ಬೇಡವೇನೆ ಪದುಮನಯನೆ ಸುಗುಣ ಸದನೆಗೆ ಪದುಮನಯನೆ ಪದುಮನಯನೆ ಸುಗುಣ ಸದನೆ ಸುಗುಣ ಸದನೆ ಸುಗುಣ ಸದನೆ ಸುಗುಣ ಸದನೆ ಮದುವೆ ಬೇಡವೇನೆ ಪದುಮನಯನೆ ಸುಗುಣ ಸದನೆ ಪದುಮನಯನೆ ಸುಗುಣ ಸದನೆ ಪದುಮನಯನೆ ಸುಗುಣ ಸದನೆ ಮದುವೆ ಬೇಡವೇನೆ ಮದುವೆ ಬೇಡವೇನೆ ಬೇಡವೇನೆ ಕುವೆ ಬೇಡವೇನೆ ಚತುರಪತಿಯ ಭೋಗದೊಲವು ಚತುರಪತಿಯ ಭೋಗದೊಲವು ಭೋಗದೊಲವು ಕಾಡದಿಗುದೇ ಜಾಣೆ ಚತುರಪತಿಯ ಭೋಗದೊಲವು ಚತುರಪತಿಯ ಭೋಗದೊಲವು ಕಾಡದಿಗುದೇ ಜಾಣೆ ಚತುರಪತಿಯ ಭೋಗದೊಲವು ಭೋಗದೊಲವು ಚತುರಪತಿಯ ಭೋಗದೊಲವು ಕಾಡದಿಗುದೇ ಜಾಣೆ ಪತಿಯ ಭೋಗದೊಲವು ಚತುರಪತಿಯ ಭೋಗದೊಲವು ಕಾಡದಿಗುದೇ ಜಾಣೆ ಪದುಮನಯನೆ ಸುಗುಣ ಸದನೆ ಮದುವೆ ಬೇಡವೇನೆ ಮದುವೆ ಬೇಡವೇನೆ ಚತುರಪತಿಯ ಭೋಗದೊಲವು ಕಾಡದಿಗುದೇ ಜಾಣೆ ನಿನಗೆ ಮದುವೆ ಬೇಡವೇನೆ ಪದುಮನಯನೆ ಪದುಮನಯನೆ ಸುಗುಣ ಸದನೆ ಮದುವೆ ಬೇಡವೇನೆ ಓ ಪದುಮನಯನೆ ಬ್ರಹ್ಮದೇವ ಓ ಸುಗುಣ ಸದನೆ ಬ್ರಹ್ಮದೇವರು ಶಾರದಾ
ದೇವಾ ವಿದ್ಯಾದಿ ದೇವತೆಯ ಪಟ್ಟಕ್ಕೇರಬೇಕಾದವಳು ನೀನು. ಇಷ್ಟೂ ಹೊತ್ತು ನಾನು ಆ ಕುರಿತಾಗಿ ಯೋಚನೆ ಮಾಡಲಿಲ್ಲ. ಯಾವ ವ್ಯಕ್ತಿಗಳಿಗಾಗಲಿ ಪೂರ್ಣ ಆಗಬೇಕು ಅಂತಾದ್ರೆ, ಪರಿಪೂರ್ಣರಾಗಬೇಕು ಅಂತಾದ್ರೆ ವಿವಾಹ ಎನ್ನುವ ಸಂಸ್ಕಾರ ಆಗುವುದು ಬೇಡವೇನೆ? ಆಗ್ಬೇಕಂತೆ. ಅವಿವಾಹಿತೆಯಾಗಿರುವಂತ ಹೆಣ್ಣು ಪೂರ್ಣ ಅಲ್ಲ, ಮದುವೆ ಆಗದ ಗಂಡು ಪೂರ್ಣ ಅಲ್ಲ. ಹೆಣ್ಣು ಗಂಡು ಸೇರಿದಾಗ ಮಾತ್ರ ಪೂರ್ಣ ಎನಿಸಿಕೊಳ್ಳುವುದಕ್ಕೆ ಸಾಧ್ಯ ಅಲ್ವೇನೆ? ಹೌದಂತೆ. ಕೊಟ್ಟಂತ ಕಾರ್ಯವನ್ನು ದಕ್ಷತೆಯಿಂದ ನಡೆಸಿಕೊಂಡು ಹೋಗ್ಬೇಕು ಅಂತಾದ್ರೆ ಪೂರ್ಣತ್ವ ಬೇಕೋ ಬೇಡವೋ ಹೇಳು? ಬೇಕೇ ಬೇಕು. ಶಾರದಾ ದೇವಾ, ಪ್ರಬುದ್ಧಳಾದಂತ ನಿನಗೆ ಮದುವೆ ಬೇಕು ಎನಿಸ್ತದೆ ನನಗೆ. ದೇವ್ರೆ, ಮದುವೆ ಬೇಡವೇನೆ? ಯೋಚಿಸು. ಬ್ರಹ್ಮದೇವ, ಲೋಕವಂದ್ಯ ನಿನ್ನ ನುಡಿಗೆ ಶೋಕ ಕಾಂಬೋದಗ, ಲೋಕವಂದ್ಯ ನಿನ್ನ ನುಡಿಗೆ ಶೋಕ ಕಾಂಬುದಗ, ಲೋಕವಂದ್ಯ ನಿನ್ನ ನುಡಿಗೆ ಶೋಕ ಕಾಂಬುದಗ, ನುಡಿಗೆ ಶೋಕ ಕಾಂಬುದಗ. ಓ ಕರಿಸುತ್ತಲಿದ್ದು ನಾವು ಸೋಕಲಗುದೇ ವಿರಗ, ಓ ಕರಿಸುತ್ತಲಿದ್ದು ನಾವು ಸೋಕಲಗುದೇ ವಿರಗ. ಲೋಕವಂದ್ಯ ನಿನ್ನ ನುಡಿಗೆ ಶೋಕ ಕಾಂಬುದಗ, ಶೋಕ ಕಾಂಬುದಗ. ಓ ಕರಿಸುತ್ತಲಿದ್ದು ನಾವು ಸೋಕಲಗುದೆ ವಿರಗ, ಓ ಕರಿಸುತ್ತಲಿದ್ದು ನಾವು ಸೋಕಲಗುದೆ ವಿರಗ. ಹುಟಿಗೆ ಶೋಕ ಕಾಂಬುದಗ, ನಮಗೆ ಸೋಕಲಗುದೆ ವಿರಗ. ಲೋಕವಂದ್ಯ ನಿನ್ನ ನುಡಿಗೆ ಶೋಕ ಕಾಂಬು ಅಹಗ. ಬ್ರಹ್ಮದೇವ್ರೇ, ಶಾರದಾ, ನೀವು ಹೇಳಿದ ಮೇಲೆ ಯೋಚಿಸುವುದಕ್ಕೆ ಪ್ರಾರಂಭಿಸಿದ್ದು ನಾನು. ಹೌದು, ಒಳ್ಳೇದು. ಹೌದು. ಏನು? ಮದುವೆ ಬೇಕು ಅನ್ನಿಸ್ತದೆ ನಿಮಗೆ, ನನಗೆ. ನನಗೂ ಹಾಗೇನೆ ಇಷ್ಟ ಇದೆ. ಹೌದು, ನಿನಗೆ ಮದುವೆ ಬೇಕು ಅನಿಸ್ತದೆ, ನನಗೆ ಮದುವೆ ಬೇಕು ಅನ್ನಿಸ್ತದೆ ನಿಮಗೆ, ನಿನಗೆ ಮದುವೆ ಬೇಕು ಅನಿಸ್ತದೆ ನನಗೆ. ಹೌದು. ಹಾಗೆ ನನಗೂ ಅನಿಸುವುದೇನು ಗೊತ್ತಾ? ಏನು? ಪ್ರಾಯಸಮರ್ಥ ಹೆಣ್ಣೊಬ್ಬಳಿಗೆ ಯೋಗ್ಯನಾದಂತಹ ಗಂಡಿನ ಅವಶ್ಯಕತೆ ಹೇಗುಂಟು ಹಾಗೆ ಗಂಡಿಗೂ ಹೆಣ್ಣಿನ ಅವಶ್ಯಕತೆ ಇಲ್ಲವೇ ಹೇಳಿ? 100ಕ್ಕೆ 100 ಸತ್ಯ. ಹಾಗಾಗಿ ನನಗಂತೂ ಆಗ್ಲಿಲ್ಲ, ಇಲ್ಲಿವರೆಗೆ ನಿಮಗೂ ಮದುವೆ ಆಗ್ಲಿಲ್ಲ. ಇನ್ನು ನಾನು ಮದುವೆ ಆಗ್ಲಿಲ್ಲ. ಸತ್ಯ ನನಗೆ ಈಗ ಅನಿಸುವುದು ಏನು? ನಿಮಗೆ ಮದುವೆ ಬೇಕು ಅನ್ನಿಸ್ತದೆ ನನಗೆ. ಶಾರದಾ, ಓ, ನನಗೆ ಮದುವೆ ಬೇಕು ಎನಿಸ್ತದೆ ನಿನಗೆ? ಹೌದು. ಹಾಗಿದ್ರೆ ನನ್ನ ಮದುವೆ ಆಗುವಂತಹ ಗಂಡು ಹೇಗಿರಬೇಕು ಎನ್ನುವ ಕುರಿತಾಗಿ ನಾನು ಯೋಚಿಸುವುದಕ್ಕೆ ಪ್ರಾರಂಭಿಸಿದ್ರೆ ಅವ ಹೇಗಿರಬೇಕು? ಅವ ಬುದ್ಧಿಯಲ್ಲಿ ಬ್ರಹ್ಮನ ಹಾಗೆ ಇರಬೇಕು. ಬ್ರಹ್ಮನಂತಹ ಬುದ್ಧಿಯನ್ನು ಹೊಂದಿರಬೇಕು. ಹೌದು. ಸಾಕು. ಮತ್ತೆ ಅಧಿಕಾರವು ಸಹಿತವಾಗಿ ಅವನಷ್ಟೇ ಇರಬೇಕು. ಬ್ರಹ್ಮ ಪಟ್ಟದಷ್ಟು ಎತ್ತರದ ಪಟ್ಟ ಇನ್ಯಾವುದುಂಟೆ ಲೋಕದಲ್ಲಿ? ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೆತ್ತರಕ್ಕೆ ಏರಿದವನೇ ಆಗಬೇಕು. ಹೌದು, ಅಂದ್ರೆ ಅವನೇ ಆಗಬೇಕು. ಅಂದ್ರೆ ಇಲ್ಲ, ತಪ್ಪಲಿಲ್ಲ ಶಾರದಾ. ಅದ್ರ ಜೊತೆಗೆ ಅವನ ಮುಖ, ಮೂಗು ಅದೆಲ್ಲ ಸಾಮಾನ್ಯ, ಗಲ್ಲ, ತುಟಿ, ಆ ಬೆಳೆಸಿದ ಗಡ್ಡ ಅದೆಲ್ಲ ಹೀಗೆ ಇದ್ರು ಚಂದ ಅಂತ ಅನಿಸುತ್ತೆ ನನಗೆ. ದೇವ್ರೇ, ಓ ನಿನ್ನಂತಹ ಗಂಡು ಮತ್ತೊಂದು ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಸೃಷ್ಟಿಯಲ್ಲಿ ಅಂತವ ಇನ್ನೊಬ್ಬ ಇಲ್ಲ. ನನಗೆ ನಾನೇ ಸರಿ. ಮತ್ತೆ ಈಗ ನೀನು ಹೇಳಿದೆಯಲ್ಲ, ನಾನು ಮದುವೆ ಆಗಬೇಕಿತ್ತು ಎಂದು. ಹೌದು. ಯಾಕೆ? ನನಗೂ ಅದೇ ಸಮಸ್ಯೆ ಶಾರದಾ. ಯಾವುದು?
ಎಂತೆಂಥವರನ್ನೆಲ್ಲ ನಾನು ಮದುವೆ ಆಗಬಹುದೇನೆ? ಛೇ ಛೇ. ಈಗ ನಿನ್ನಂತಹ ರೂಪಸಿಯೇ ಅವಳಾಗಿರಬೇಕು. ಬರೇ ರೂಪಕ್ಕೆ ಮಾತ್ರ ಪ್ರಾಧಾನ್ಯತೆ ಅಲ್ಲ, ಮತ್ತೆ ಶಾರದಾ ಹೆಸರೇ ಸೂಚಿಸುವಂತೆ ನೀನು ಬೆಳಕನ್ನು ನೀಡುವವಳು ಹೌದು, ಜ್ಞಾನ ಎಂಬ ಬೆಳಕನ್ನು ನೀಡುವವಳು. ನಿನ್ನ ಹಾಗೆ ಜ್ಞಾನಿಯೂ ಅವಳಾಗಿರಬೇಕು. ಹೌದಾ? ಸಕಲ ವಿದ್ಯಾ ಸಂಪನ್ನೆಯಾಗಿರಬೇಕು, ಗುಣಾಢ್ಯಳಾಗಿರಬೇಕು, ಬ್ರಹ್ಮ ಪಟ್ಟಕ್ಕೆ ಯೋಗ್ಯವಾದಂತ ಎತ್ತರದ ಪಟ್ಟವನ್ನು ಏರಿದವಳು ಆಗಿರಬೇಕು. ಯಾರಿದ್ದಾರೆ? ಅಂತವರು ಯಾರಿದ್ದಾರೆ? ಯಾರಿದ್ದಾರೆ? ನಾನೆನಿಸಿದಂತವರು ಇನ್ಯಾರಿದ್ದಾರೆ? ನಿನ್ನಂತವರು ಪ್ರಪಂಚದಲ್ಲಿ ಇನ್ನೊಬ್ರು ಇಲ್ಲ ಶಾರದಾ. ನಿನ್ನಂತವರು ಬಹುಶಃ ಮತ್ತೊಬ್ಬರು ಆಗ್ಲಿಕ್ಕಿಲ್ಲ ದೇವ್ರೆ. ಶಾರದಾ, ಬ್ರಹ್ಮದೇವ್ರೆ, ಯಜ್ಞ ಮುಖೇನ ನಿನ್ನನ್ನು ನಾನು ಪಡೆದಿದ್ದೇನೆ. ವಿದ್ಯಾಧಿದೇವತೆಯ ಪಟ್ಟಕ್ಕೆ ಬೇಕು ಎಂದು ಈಗ ನಾನು ಯೋಚಿಸ್ತಾ ಇದ್ದೇನೆ. ಸತ್ಯ ಶ್ರೀಮನ್ನಾರಾಯಣ ಪರಿಪೂರ್ಣನಾದ ಲಕ್ಷ್ಮೀದೇವಿಯ ಕೈ ಹಿಡಿದಲ್ವೇನೆ? ಹೌದು. ಲಕ್ಷ್ಮೀ ನಾರಾಯಣ, ಪಾರ್ವತಿ ಪರಮೇಶ್ವರ. ಹಾಗಾದ್ರೆ ಬ್ರಹ್ಮನಿಗೊಬ್ರು ಬೇಡವಾ? ಹಾಗೆಯೇ ವಾಣಿ ಹಿರಣ್ಯ ಗರ್ಭ ಆದ್ರ ತಪ್ಪೇನು? ನನಗೂ ವಾಣಿ ಬ್ರಹ್ಮ ಆದ್ರ ತಪ್ಪೇನು? ನನಗೂ ಹಾಗೆ ಅನ್ನಿಸ್ತದೆ ಈಗ. ಹಾಗಾದ್ರೆ ನಿನಗೆ ನಾನೇ ಸರಿ, ನನಗೆ ನೀನೇ ಸರಿ. ಸರಿಯಲ್ಲವೇ? ಹೌದು. ಆ ಕಾರ್ಯಕ್ರಮ ಮುಗಿದ ಮೇಲೆ ಈ ಕಾರ್ಯಕ್ರಮ ಮೊದಲ ಕಾರ್ಯಕ್ರಮ ಮದುವೆ ಎನ್ನುವ ಸಂಸ್ಕಾರ ಮೊದಲಾಗ್ಲಿ ಶಾರದಾ. ಆಗ್ಲಿ ಅಂತೆ. ಸರಿಯಾ? ಕೈಯದೋ ತದೆಯದೋ